ಗದಗ ಬೆಟಗೇರಿ ನಿವಾಸಿ ನಾರಾಯಣ ಹೊನ್ನಲ್ಲಂತೆ ಪಿತ್ತಕೋಶ ಸಮಸ್ಯೆಯಿಂದ ಆಸ್ಪತ್ರೆಗೆ ಹೋಗಿದ್ರು. ಧಾರವಾಡದಲ್ಲಿ ಖಾಸಗಿ ಆಸ್ಪತ್ರೆಗೆ 6 ಗಂಟೆ ಶಸ್ತ್ರಚಿಕಿತ್ಸೆ ಮಾಡಿದ್ರು ವೈದ್ಯರು. ಅದಾದ್ಮೇಲೆ ಪ್ರಾಣ ಹೋಯ್ತು ಅಂತೇಳಿ ಕಳಿಸಿದ್ರು. ಈಗ ಮಲಗಿಸ್ಬೇಕು, ಅವ್ರನ್ನ ಮಲಗಿಸ್ಬೇಕು ಅಷ್ಟೇ ತಾನೇ. ಇವ್ರಿಗೆ ಮಲಗ್ಸೋದ್ ಹೇಳ್ಕೊಡ್ಬೇಕಂದ್ರೆ ಮಲಗ್ಸಕ್ಕೆ ಪಾರಿನ್ಗೆಲ್ಲ ಹೋಗ್ ಬಂದವ್ರೆ ಗೊತ್ತಾ. ಒಂದೇ ಒಂದ್ ಪಾಚಿ ಕಲರ್ ಇಂಜೆಕ್ಷನ್ ಕೊಟ್ಬಿಟ್ರೆ ಮುಗಿದೈತಪ್ಪ. ತಗೊಳ್ಳಿ. ಕುಟುಂಬಸ್ಥರು ಗದಗ್ನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ರೆಡಿ ಮಾಡಿದ್ರು. ಶ್ರದ್ಧಾಂಜಲಿ ಬ್ಯಾನರ್ ಹಾಕಿದ್ರು. ಆ್ಯಂಬುಲೆನ್ಸಲ್ಲಿ ಮನೆಗೆ ಬಾಡಿ ತಂದರು. ಬಟ್ ಅದು ನೋ ಬಾಡಿ. ಯಾಕೆ? ಮನೆಗೆ ಬಂದ ತಕ್ಷಣ ಅವರು ಉಸಿರಾಡಲು ಆರಂಭಿಸಿದರು. ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ನಾವು ಬೆಟಗೇರಿ ಖಾಸಗಿ ಆಸ್ಪತ್ರೆಗೆ ಓಡೋದ್ರು ಕರ್ಕೊಂಡು. ಅಲ್ಲಿ ಚಿಕಿತ್ಸೆ ಮುಂದುವರಿಸಿದ್ದಾರೆ. ಈಗೆಲ್ಲರೂ ಬೇಗ ಬಾ ಹುಷಾರಾಗಿ ಅಂತ ಹೇಳ್ತಿದ್ದಾರಂತೆ. ಜನ ದೇವರು ಗುಣಮುಖರಾಗಿ ಬರಲಿಕ್ಕೆ ಕೆಲವರು ಇದು ಪವಾಡ ಅಂತಂದೆ. ಯಾವ ಪವಾಡನೂ ಇಲ್ಲ, ಗಿವಾಡನೂ ಇಲ್ಲ. ಡಾಕ್ಟ್ರುಗಳು ಅಥವಾ ಯಾರೋ ಸಂಬಂಧಪಟ್ಟವರು ಉಡಾಫೆನಲ್ಲಿ ಯಾವುದು ಸರಿಯಾಗಿ ಚೆಕ್ ಮಾಡದೆ ಕಳಿಸಿದ್ದಾರೆ ಅಷ್ಟೇ. ಪವಾಡ ಇದಕ್ಕಿದಂತೆ ರಿವೈವ್ ಆಗಿಬಿಡ್ತಾ ಹಾಗಾದ್ರೆ ಗೊತ್ತಿಲ್ಲ. ಅದನ್ನು ಚೆಕ್ ಮಾಡಿಸಿ ನೋಡೋಣ ಮೆಡಿಕಲಿ. ಹೇಳ್ಬೇಕು ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ.